ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್. ಹ್ಯಾಪಿ ಬರ್ತ್ಡೇ ಸರ್. ಫಸ್ಟ್ ಟೈಮ್ ರಾಜು ಸರ್, ತುಂಬ ನಗಿಸಿದ್ರಿ ನಮ್ಮನ್ನ. ಹೊಸ ತಂಡ ಮಂಡಿ ಮನೆ ಟಾಕೀಸ್ ಕರೆ ಬರುತ್ತೆ. ಚಂಗಪ್ಪ ಅವರು ಕರೆ ಮಾಡ್ತಾರೆ. ಭಾಳ ತೂಕದ ಮನುಷ್ಯ ಅವರು, ಭಾಳ ಲೆಕ್ಕಾಚಾರದ ಮನುಷ್ಯ. ನೋಡಿ, ಪ್ರತಿಯೊಂದರಿಗೂ ಲೆಕ್ಕ ಹೇಳ್ತಾ ಇರ್ತಾರೆ ಅವರು. 2 ನಿಮಿಷ ಮಾತಾಡಬೇಕು ನೀವು. ಅವತ್ತು ಲೇಡಿ ಆಂಕರ್ ಯಾರು ಸಿಕ್ಲಿಲ್ಲ, ಅದಕ್ಕೆ ನಾನೇ ಮಾಡ್ತಾ ಇದ್ದೆ. ಎಲ್ಲ ಬಜೆಟ್ ಅನ್ನು ಕಂಟ್ರೋಲ್ ಮಾಡುವಂತ ರೀತಿ ಅವರು, ಅಂದ್ರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೇಕು ಅನ್ನೋದನ್ನ ಬಹಳ ಲೆಕ್ಕಾಚಾರ. ತೂಕಗಳು ಅಷ್ಟು. ಲೋ ಬಜೆಟ್ ಸಿನಿಮಾ ಅಂತಾರೆ ಸರ್. ಲೋ ಬಜೆಟ್ ನೋ ಬಜೆಟ್ ಅಲ್ವಾ ಅಂತ ಕೇಳ್ತೀನಿ ನಾನು. ಅಂದ್ರೆ ಬಹಳ ಸಿನಿಮಾನ ಬಹಳ ಅರ್ಥ ಮಾಡ್ಕೊಂಡು ನನ್ನ ನಂಬ್ಕೊಂಡು ಬಂದಂತ ನಿರ್ಮಾಪಕರಿಗೆ ಯಾರಿಗೂ ಸಮಸ್ಯೆ ಆಗಬಾರ್ದು, ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಆಶಾಭಂಗ ಆಗಬಾರ್ದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಬ್ಬ ಆ ರೀತಿ ವ್ಯಕ್ತಿ ಇದ್ರೇ ಸಿನಿಮಾ ಬಹಳ ಅದ್ಭುತವಾಗಿ ನಡೆಯೋದು. ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸ್. ನನ್ನ ಪ್ರೊಡಕ್ಷನ್ ಅಲ್ಲೂ ಕೂಡ ನಿಮ್ಮಂತವ್ರನ್ನೊಬ್ಬರು ಇಟ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸಬ್ಜೆಕ್ಟ್. ಸುಮನ್ ಗೌಡ್ರು ನೋಡೋದಕ್ಕೆ ಅವರೇ ಹೀರೋ ತರ ಇದ್ದಾರೆ. ಬಹಳ ಚೆನ್ನಾಗಿದ್ದಾರೆ ಅವ್ರು. ನನಗೆ ಗೊತ್ತು, ನನಗೆ ಕಥೆಯನ್ನು ಬಹಳ ಚೆನ್ನಾಗಿ ನರೇಟ್ ಮಾಡಿದ್ರು. ನನಗೆ ಬಹಳ ಇಷ್ಟ ಆಯ್ತು. ನನ್ನ ಪಾತ್ರ ಬಹಳ ತೂಕದ ಪಾತ್ರ. ಅಂದ್ರೆ ಭಾರತದಲ್ಲ, ಬಹಳ ವಿಶೇಷವಾಗಿರುವಂಥ ಪಾತ್ರ. ನಾನು ಕತೆ ಹೇಳೋದು ಬರೋದಿಲ್ಲ, ನನ್ನನ್ನು ಬಿಟ್ಟರೆ ಈ ಪಾತ್ರ ಯಾರು ತೂಗಬಲ್ಲರು ಅಂತ ಕೇಳಿದಾಗ ಸದ್ಯಕ್ಕೆ ಯಾರು ಇಲ್ಲ ಅನಿಸುತ್ತೆ. ನನಗೋಸ್ಕರನೇ ಟ್ರೈಲರ್ ಮೇಡ್ ಕ್ಯಾರೆಕ್ಟರ್ ನನಗೋಸ್ಕರ. ಈಗಿನ ಗೆಟಪ್ನೆಲ್ಲ ಬಳಸ್ಕೊಂಡು ಒಂದು ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೋತೀನಿ. ನ್ಯಾಯ ಕೊಡ್ತೀರಾ, ಕೊಡಲ್ವಾ? ಲಾ ಓದಿ ಲಾಯರ್ ಆಗಿರುವಂಥ ಪಾತ್ರ. ತುಂಬ ಜನ ಲಾ ಮಾಡಿದೆ ಲಾಯರ್ ತಲೆ ಓಡಾಡ್ತಾರೆ. ಲಾ ಮಾಡಿ ಲಾಯರ್ ಆಗುವಂಥ ಪಾತ್ರ. ಲಕ್ಷ್ಮೀಪತಿ ಅನ್ನೋ ಒಂದು ಪಾತ್ರ, ವಿಶೇಷವಾದ ಪಾತ್ರ. ನನ್ನ ಗೆಳೆಯರು, ಆತ್ಮೀಯ ಗೆಳೆಯರು, ಬಂಟಿ ಮೂಲಕ ಬಹಳ ಆತ್ಮೀಯರಾದಂಥವ್ರು. ಉದಯರು ನಮ್ಮ ಆತ್ಮೀಯರು. ಅವ್ರ ಮೂಲಕ ಈ ತಂಡ ನನಗೆ ಪರಿಚಯ ಆಗುತ್ತೆ. ಗುರು ನನಗೆ ಇಸ್ ವೆರಿ ಕ್ಲೋಸ್ ಫ್ರೆಂಡ್. ನನಗೆ ನಾನು ರಾಗ ಸಿನಿಮಾ ಮಾಡುವಾಗೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಹಾಗಾಗಿ ಹೊಸ ಪ್ರೊಡಕ್ಷನ್ ಅಂತ ಹೇಳಿದ ತಕ್ಷಣ ಒಬ್ಬ ನಿರ್ಮಾಪಕನಾಗಿ, ಕಲಾವಿದನಾಗಿ ಯಾರ ಜೊತೆ ನಿಂತ್ಕೋಬೇಕು ಅನ್ನೋ ನನ್ನ ಆಸೆ, ತುಡಿತ. ಹಾಗಾಗಿ ಈ ತಂಡದ ಜೊತೆ ಇದ್ದೀನಿ. ಬಹಳ ಖುಷಿ ಅನಿಸ್ತಾ ಇದೆ ಈ ತಂಡದ ಜೊತೆ ನನಗಿರುವಂಥದ್ದು. ಆಮೇಲೆ ಸುಮನ್ ಗೌಡ್ರು ಖಂಡಿತ ಕನ್ನಡಕ್ಕೆ ಒಬ್ಬ ಪ್ರತಿಭಾವಂತ ನಿರ್ದೇಶಕರಾಗ್ತಾರೆ ಅನ್ನೋ ನಂಬಿಕೆ ಅವರ ಕತೆ ಹೇಳೋ ರೀತಿಯಲ್ಲೇ ನನಗೆ ಅನಿಸ್ತು. ಆಮೇಲೆ ಈ ತರ ಹೊಸ ಅಲೆ ಚಿತ್ರಗಳು, ನ್ಯೂ ಟ್ರೆಂಡ್ ಸೆಟ್ಟಿಂಗ್ ಮೂವಿ ಬರಬೇಕು. ಇಂಥ ಯುವಕರು ನಮ್ಮ ಕನ್ನಡ ಸಿನಿಮಾವನ್ನ ದಡವನ್ನ ದಾಟಿಸುವಂತ ಕೆಲಸ ಆಗಬೇಕು. ಈಗ ನಿಂತು ನೀರಾಗ್ಬಿಟ್ಟಿದೆ ಚಿತ್ರರಂಗ. ಹೋದ ವರ್ಷ ನೋಡಿದೀವಿ ನಾವು, ಈ ವರ್ಷ ನೋಡಿದೀವಿ. ಸಾಲು ಚಿತ್ರಗಳ ಸೋಲು, ಯಶಸ್ವಿ ಕಾಣದೇ ಇರುವಂಥದ್ದು. 2-3 ಸಿನಿಮಾಗಳು ಮಾತ್ರ ಗೆದ್ದಿದೆ. ಬರುವ ವರ್ಷ 2025 ಬಹಳ ಯಶಸ್ವಿ ವರ್ಷ ಆಗುತ್ತೆ. ಸುಮಂತ್ ಗೌಡ್ರ ಹತ್ರ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾರೆ. ಮಂಡಿ ಮನೆ ಅಂತ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬರುತ್ತೆ. ನಮ್ಮಂತ ಕಲಾವಿದರಿಗೆ ಬೇಕಾದಷ್ಟು ಕೆಲಸ ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇದ್ದೀವಿ. ಖಂಡಿತ ಈ ಸಿನಿಮಾ ನಿರಾಶೆ ಮಾಡಲ್ಲ. ಅಷ್ಟು ಟೈಟ್ ಸ್ಕ್ರಿಪ್ಟ್ ಇದೆ. ಬಹಳ ಖುಷಿ ಅನಿಸ್ತದೆ. ಸ್ಟಾರ್ಟ್ಅಪ್ ಕಾಮಿಡಿಯ ಮೇಲೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಎಕ್ಸೈಟ್ ಆದೆ. ನನ್ನ ಕ್ಯಾರಿಯರ್ ಸ್ಟಾರ್ಟ್ ಮಾಡಿದ್ದು 1998 ಇಸ್ವಿಯಲ್ಲಿ ಶೇಖರ್ ಸುಮನ್ ಶೋನ ನೋಡಿ ಎಕ್ಸೈಟ್ ಆಗಿ ನಾನು ಅವತ್ತು ಸ್ಟಾಂಡಪ್ ಕಾಮಿಡಿಯನ್ ಆಗಿ ಹೆಚ್ಚು ಕಮ್ಮಿ 5,000 ಶೋಗಳನ್ನ ನಾನು ಮಾಡಿದ್ದೆ. ಅದೆಲ್ಲ ನನಗೆ ನೆನಪು ಬಂತು. ಈಗ ನಾವೀಗ ಸ್ಪೈಡರ್ ಮ್ಯಾನಿಗೆ ವೆಬ್ ಬಿಲ್ಡ್ ಇದೆ, ಹೆಂಗಾಗಿದ್ದೀವಿ. ಕಾಮಿಡಿ ಇಲ್ಲ ನಮ್ಮ ಹತ್ರ. ಈಗ ಬರೀ ಟೆನ್ಷನ್ನು. ಬಹಳ ಕಷ್ಟದ ಕೆಲಸ ಕಾಮಿಡಿ ಮಾಡಿಸುವಂಥ ಕೆಲಸ, ಬಹಳ ಕಷ್ಟದ ಕೆಲಸ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಕಾಮಿಡಿ ನೋಡೋಕ್ಕೆ ಅಂತ ಟಿಕೆಟ್ ಕೊಟ್ಟು ಬಂದಾಗ ನಗ್ತೀವಿ ನಾವು. ಸುಮ್ಮನೆ ಬಂದಾಗ ಕಾಮಿಡಿ ಮಾಡಿದಾಗ ಯಾರು ನಗೋದಿಲ್ಲ. ಬಹಳ ಕಷ್ಟದ ಕೆಲಸ. ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ನಿಮ್ಮ ಬಗ್ಗೆ ಸಿನಿಮಾ ಆಗ್ತಾ ಇದೆ, ನಮ್ಮ ಬಗ್ಗೆ ಸಿನಿಮಾ ಆಗ್ತಾ ಇದೆ. ಒಳ್ಳೇದಾಗುತ್ತೆ ನಂಬಿಕೆ ನನಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್.